ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಒಂದು ತೋಟದ ಮನೆ. ಅಲ್ಲಿನ ಯಜಮಾನ ತೋಟದಲ್ಲಿ ಒಂದು ಗಂಡು ಹೆಣ್ಣು ಜೋಡಿ ಸಿಂಹ ಸಾಕಿದ್ನಂತೆ. ಆ ಜೋಡಿ ಸಿಂಹ ಜಗತ್ತಿನ ಕೊನೆಯ ಸಿಂಹಗಳಂತೆ. ಆ ಸಿಂಹಗಳು ಜೀವನದಲ್ಲಿ ಒಂದೇ ಒಂದು ಸಾರಿ ಮೊಟ್ಟೆ ಇಡ್ತಾ ಇದ್ವು ಅಂತೆ. ಸಿಂಹಗಳು ಎಲ್ಲೋ ಮೊಟ್ಟೆ ಇಡ್ತಾವೆ ಮೂದೇವಿ ಅಂತ ಬೈಕೊಂಡ್ರ? ರಿವೈಂಡ್ ಮಾಡಿ ಮತ್ತೆ ವಿಡಿಯೋನ ನೋಡಿಪ್ಪ. ನಾನು ಮೊದಲೇ ಹೇಳಲಿಲ್ವಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಕಾಸು ಕೊಡಬೇಕು. ಸರಿ, ವಾಪಸ್ ಕತೆಗೆ ಬರ್ತೀನಿ. ಕೊನೆಗೂ ಹೆಣ್ಣು ಸಿಂಹ ಒಂದು ದಿನ 10 ಮೊಟ್ಟೆ ಹಾಕ್ತಂತೆ. ಅಲ್ಲಿ ಇಲ್ಲಿ ಉರುಳು ಬಿದ್ದು ಕಳೆದೋ ಅಥವಾ ಒಡೆದೋ ಹೋಗಬಾರ್ದು ಅಂತ ತೋಟದ ಯಜಮಾನ ಎಲ್ಲ ಮೊಟ್ಟೆಗಳನ್ನು ಒಂದು ಮರದ ಬುಟ್ಟಿಯಲ್ಲಿ ಇಟ್ಟಿದ್ದಂತೆ. ತಾಯಿ ಸಿಂಹ ಅಲ್ಲೇ ಬಂದು ಮೊಟ್ಟೆಗಳಿಗೆ ಕಾವು ಕೊಡೋದಂತೆ. ಯಜಮಾನಿಗೆ ಒಬ್ಬ ಕೆಲ್ಸಕ್ಕೆ ಬಾರ್ದಿರೋ ಬೇವರ್ಸಿ ಮಗ ಇದ್ದಂತೆ. ಎಲ್ಲರಂತೆ ಬೇರೆ ಹುಡುಗರ ಜೊತೆ ಬೈಲಲ್ಲಿ ಫುಟ್ಬಾಲ್ ಆಡೋದು ಬಿಟ್ಟು ಮನೆ ಹಿತ್ತಲಲ್ಲೇ ಇವಂದು ಯಾವಾಗಲೂ ಆಟ. ಒಂದು ದಿನ ಹೀಗೆ ಆಟ ಆಡ್ತಾ ಆಡ್ತಾ ಬಾಲ್ನ ಜೋರಾಗಿ ಒದ್ನಂತೆ. ಆ ಬಾಲು ಹಾರಿ ಬಂದು ಮೊಟ್ಟೆ ಇದ್ದ ಬುಟ್ಟಿಗೆ ಬಂದು ಬಿತ್ತಂತೆ. ಅದರಲ್ಲಿದ್ದ ಎಲ್ಲ ಮೊಟ್ಟೆಗಳು ಒಡೆದು ಚಿಂದಿ ಆಗೋದ್ವಂತೆ. ಈ ಲಾಜಿಕ್ ಇಲ್ಲದೆ ಕೆಟ್ಟದಾಗಿರೋ ಕಥೆನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಭಾರತದಲ್ಲಿರೋ ಸಿಂಹಗಳ ಪರಿಸ್ಥಿತಿ ಕೂಡ ಈ ಕಥೆಯಲ್ಲಿರೋ ಮೊಟ್ಟೆಗಳ ಪರಿಸ್ಥಿತಿನೇ. ಆಲ್ ಎಗ್ಸ್ ಆರ್ ಇನ್ ಒನ್ ಬ್ಯಾಸ್ಕೆಟ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಹರಟೆ ಪ್ರಿಯ ಅರಣ್ಯಕ ಬಸವಕುಮಾರ್. ನಮ್ಮ ಮತ್ತೊಂದು ಕಾಡು ಹರಟೆಗೆ ಮತ್ತೊಮ್ಮೆ ಸ್ವಾಗತ. ಕಥೆ ಮುಂದುವರ್ಸೋಕೆ ಮುಂಚೆ ಒಂದು ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ. ಈ ಹರಟೆಯಲ್ಲಿ ನಾನು ಹೇಳ್ತಾ ಇರೋ ಎಲ್ಲ ವಿಷಯಗಳು ಡಾಕ್ಟರ್ ರವಿ ಚೆಲ್ಲಂ ಅವರು ಸಮ್ ಲೈಕ್ ಇಟ್ ವೈಲ್ಡ್ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿರೋ ಅಂಶಗಳು. ನಿಮಗೆ ಇಂಗ್ಲಿಷ್ ಪಾಡ್ಕಾಸ್ಟ್ಗಳು ಇಷ್ಟ ಆದರೆ ದಯವಿಟ್ಟು ಮಿಸ್ ಮಾಡದೆ ಸಮ್ ಲೈಕ್ ಇಟ್ ವೈಲ್ಡ್ ಪಾಡ್ಕಾಸ್ಟ್ನ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ರೋಹಿತ್ ವರ್ಮಾ ಮತ್ತು ಶ್ರೀ ಶ್ರೀಪಾದ್ ಶ್ರೀಧರ್ ಅವರು ನಡೆಸ್ಕೊಡ್ತಾ ಇರೋ ಈ ಪಾಡ್ಕಾಸ್ಟ್ಗಳಲ್ಲಿ ಒಂದೊಂದು ಎಪಿಸೋಡ್ಗಳು ಕೂಡ ಅದ್ಭುತ. ನಾನಂತೂ ಮಿಸ್ ಇಲ್ಲದೆ ಪ್ರತಿಯೊಂದು ಎಪಿಸೋಡನ್ನು ನೋಡ್ತಾ ಇರ್ತೀನಿ. ಅವರು ಮಾಡಿದ್ದಂತಹ ಒಂದು ಪಾಡ್ಕಾಸ್ಟ್ನಲ್ಲಿ ಭಾರತದ ಸಿಂಹಗಳ ಮೇಲೆ ಅಧ್ಯಯನ ಮಾಡಿ ಅದರಲ್ಲಿ ಸಂಪೂರ್ಣ ಜೀವನ ತೊಡಗಿಸ್ಕೊಂಡಿರೋ ಪ್ರಖ್ಯಾತ ವನ್ಯಜೀವಿ ಸಂಶೋಧಕರಾದ ಡಾಕ್ಟರ್ ರವಿ ಚೆಲ್ಲಂ ಅವರು ಹೇಳಿದ ಒಂದೊಂದು ವಿಷಯಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಅವುಗಳನ್ನು ಕನ್ನಡದಲ್ಲಿ ಹೇಳಲೇಬೇಕು ಅನ್ನಿಸ್ತು. ಅದಕ್ಕೆ ಇವತ್ತಿನ ನನ್ನ ಪಾಡ್ಕಾಸ್ಟ್ ಪಕ್ಕಾ ಕಾಪಿ ಪೇಸ್ಟ್. ನಿಮಗೆ ಗೊತ್ತಾ, ಭಾರತ ಸ್ವತಂತ್ರ ಆದಮೇಲೆ ರಾಷ್ಟ್ರ ಪ್ರಾಣಿಯಾಗಿ ಘೋಷಿಸಲ್ಪಟ್ಟ ಮೊದಲ ಪ್ರಾಣಿ ಸಿಂಹ. ನಮ್ಮಲ್ಲಿರೋ ಸಿಂಹಗಳನ್ನು ಏಷ್ಯಾಟಿಕ್ ಲಯನ್ಸ್ ಅಂತ ಕರೀತಾರೆ. ಮನುಷ್ಯನ ಪಾಪದ ಪಾದ ಭೂಮಿ ಮೇಲೆ ಮೂಡೋಕೆ ಮುಂಚೆ ಸಿಂಹಗಳು ಆಲ್ಮೋಸ್ಟ್ ಜಗತ್ತಿನಾದ್ಯಂತ ಇದ್ವು ಅನ್ನೋದು ಅಲಾಸ್ಕದಿಂದ ಹಿಡ್ಕೊಂಡು ಶ್ರೀಲಂಕಾವರೆಗೂ ಸಿಕ್ಕ ಪಳೆಯುಳಿಕೆಗಳು ಹೇಳ್ತವೆ. ಕೆಲವು ನ್ಯಾಚುರಲ್ ಸೆಲೆಕ್ಷನ್ನಿಂದ, ಇನ್ನು ಕೆಲವು ಮನುಷ್ಯನ ಕೆಟ್ಟತನಕ್ಕೆ ಬಲಿಯಾಗಿ ಹೇಳ ಹೆಸರಿಲ್ಲದೆ ಮರೆಯಾಗಿ ಹೋದವು. ಇವತ್ತು ಜೆನೆಟಿಕ್ ಸ್ಟಡಿ ಪ್ರಕಾರ ಇರೋದು 2 ಥರದ ಸಿಂಹಗಳಷ್ಟೇ. ಒಂದು ಪ್ಯಾಂಥೆರಾ ಲಿಯೋ ಮೆಲನೋಕೈಟಾ. ಇವುಗಳು ಪೂರ್ವ ಮತ್ತು ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಕಂಡು ಬಂದರೆ, ಇನ್ನು ಉಳಿದೆಲ್ಲ ಜಾಗದಲ್ಲಿ ಕಂಡು ಬರೋ ಸಿಂಹಗಳು ಪ್ಯಾಂಥೆರಾ ಲಿಯೋ. ಆದರೆ ಇವತ್ತು ದಕ್ಷಿಣ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಪ್ಯಾಂಥೆರಾ ಲಿಯೋ ಸಂಪೂರ್ಣವಾಗಿ ನಿರ್ನಾಮ ಆಗಿದ್ದಾವೆ. ಭಾರತದಲ್ಲಿ ಕಂಡುಬರೋ ಈ ಸಿಂಹಗಳಿಗೆ ಮೊದಲು ಪ್ಯಾಂಥೆರಾ ಲಿಯೋ ಪರ್ಸಿಕಾ ಅಂತ ಕರೀತಾ ಇದ್ರು. ಆಮೇಲೆ ಗೊತ್ತಾಗಿದ್ದು ಇದು ಕೂಡ ಪ್ಯಾಂಥೆರಾ ಲಿಯೋನೇ ಅಂತ. ನಮ್ಮ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಸ್ಟರ್ಗಳು ಸಿಂಹಗಳ ಗುಂಪುಗಳನ್ನು ಪ್ರೈಡ್ ಅಂತ ಕರೀತಾರೆ ಅಂತ ಹೇಳ್ಕೊಟ್ಟಿದ್ದು ಜ್ಞಾಪಕ ಇದೆಯಾ? ಅಲ್ಲಿ ಒಂದು ಸಣ್ಣ ವಿಷಯ ನಮಗೆ ಹೇಳ್ಕೊಡ್ಲಿಲ್ವೋ ಅಥವಾ ಹೇಳಬೇಕಾದ್ರೆ ನಾವು ತೂಕಡಿಸ್ತಾ ಇದ್ವೋ ಗೊತ್ತಿಲ್ಲ. ಪ್ರೈಡ್ ಆಫ್ ಅ ಲಯನ್ ಅನ್ನೋದು ಮಹಿಳಾ ಮಣಿಗಳ ಸಂಘ.
ಅಥವಾ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಒಬ್ರಿಗೊಬ್ಬರು ಸಂಬಂಧ ಇರುವಂತಹ ಮಹಿಳಾ ಮಣಿಗಳು ಮತ್ತು ಅವರ ಅಪ್ರಾಪ್ತ ಮಕ್ಕಳ ಸಂಘ. ಅಪ್ರಾಪ್ತ ಮಕ್ಕಳಲ್ಲಿ ಗಂಡು ಮುಂಡೆವು ಸೇರಿಕೊಂಡಿರ್ತವೆ. ಸಿಂಹಗಳ ಸಂವಿಧಾನದಲ್ಲಿ ಸುಮಾರು 2.5 ವರ್ಷದಿಂದ 3 ವರ್ಷ ಬರೋವರೆಗೂ ಗಂಡು ಮರಿಗಳು ಅಪ್ರಾಪ್ತ ಅಂತಾರೆ. ಅಮ್ಮ, ಚಿಕ್ಕಮ್ಮ, ಅಜ್ಜಿ, ಅಕ್ಕ, ತಂಗಿ ಇವರೆಲ್ಲ ತಂದಿದ್ದನ್ನು ತಿಂದುಕೊಂಡು ಉಂಡಾಡಿ ಗುಂಡನಂಗೆ ಇರಬಹುದು. ಒಮ್ಮೆ ಈ ಮಹಿಳಾ ಮಣಿಗಳಿಗೆ ಈ ಬಡ್ಡಿ ಮಗ ತಾನಾಗೇ ತಿಂದು ಬದುಕೋಬಹುದು ಅನಿಸಿದ ತಕ್ಷಣ ಒದ್ದು ಹೊರಗಡೆ ಹಾಕ್ತಾರೆ. ಹೆಸರಲ್ಲೇ ಇದೆಯಲ್ಲ ಪ್ರೈಡ್ ಅಂತ. ಸ್ವಾಭಿಮಾನ ಇಲ್ಲದೆ ಇರೋ ಬಡ್ಡಿ ಮಗನೇ ಹೊರಗೆ ಹೋಗು ಅಂತಾರೇನೋ. ಸೊ ಹಾಗಾದರೆ ಗಂಡು ಮುಂಡೆವು ಗುಂಪಲ್ಲಿ ಜೀವನ ಮಾಡುತ್ತಾ? ಮಹಿಳಾ ಮಣಿಗಳ ಸಂಘ 5 ಅಥವಾ 10 ಅಥವಾ 15 ಅಥವಾ ಒಮ್ಮೊಮ್ಮೆ 30ರವರೆಗೂ ಇದ್ದದ್ದನ್ನು ನೋಡಿದ್ದಾರೆ. ಆದರೆ ಗಂಡು ಮುಂಡೆವು 2ರಿಂದ 7 ಇದ್ದರೆ ಜಾಸ್ತಿ. ಗಾಂಚಾಲಿ ಇರೋರು ಒಟ್ಟೊಟ್ಟಿಗೆ ಇರೋಕೆ ಆಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಇನ್ನು ಗಂಡು ಸಿಂಹಗಳ ಗುಂಪು ಸ್ವಲ್ಪ ದೊಡ್ಡದಿದ್ದರೆ ಸಾಧಾರಣವಾಗಿ ಒಂದಕ್ಕೊಂದು ಸಂಬಂಧಪಟ್ಟ ಸಿಂಹಗಳಿರ್ತಾವಂತೆ. ಸಂಬಂಧ ಇಲ್ಲದೆ ಇದ್ದರೆ ಆ ಗುಂಪು ಚಿಕ್ಕದಾಗಿರುತ್ತಂತೆ. ಹಾಗಿದ್ರೆ ಇವಾಗ ಯೋಚನೆ ಮಾಡಿ ಹೇಳಿ ನೋಡೋಣ, ಇಂಥ ಗಾಂಚಾಲಿ ತುಂಬಿಕೊಂಡು ಒಂದಕ್ಕೊಂದು ಸಂಬಂಧ ಇರದೇ ಇರೋ ಗಂಡು ಮುಂಡೆಯವಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಕೋಯಿಲಿಷನ್, ಸಮ್ಮಿಶ್ರಣ ಒಕ್ಕೂಟ ಅನ್ನಬಹುದು ಅನಿಸುತ್ತೆ ಕನ್ನಡದಲ್ಲಿ. ನಮ್ಮ ರಾಜಕಾರಣಿಗಳು ತಮ್ಮ ಬೆರಕೆ ಗುಂಪುಗಳನ್ನು ಸಮ್ಮಿಶ್ರಣ ಒಕ್ಕೂಟ ಅಂತ ಯಾಕೆ ಕರೆದುಕೋತಾರೆ ಅಂತ ಗೊತ್ತಾಯ್ತಲ್ಲ ಇವತ್ತು. ನಮ್ಮಲ್ಲಿ ಹುಲಿ ಸಿಂಹಗಳ ಅಭಿಮಾನಿ ಸಂಘಗಳಲ್ಲಿ ಯಾವುದು ದೊಡ್ಡದು ಯಾವುದು ಬಲಶಾಲಿ ಅನ್ನೋ ವಾಗ್ವಾದ ಸನಾತನ ಕಾಲದಿಂದ ನಡೆದು ಬರ್ತಾ ಇದೆ. ಅದರ ನಿಖರ ಉತ್ತರ ಗೊತ್ತಾ? ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಸೈಬೀರಿಯಾದ ಹುಲಿಗಳನ್ನು ಹೊರತುಪಡಿಸಿದ್ರೆ ಉಳಿದ ಹುಲಿಗಳ ಮತ್ತು ಸಿಂಹಗಳ ತೂಕ ಹೆಚ್ಚು ಕಮ್ಮಿ ಸೇಮ್ ಟು ಸೇಮ್. ಗಂಡು ಸಿಂಹಗಳ ಮೇನ್ ಅಂದರೆ ಕೇಸರ ಅವುಗಳನ್ನು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುವಂತೆ ಮಾಡಿದ್ರೂ ಹುಲಿ ಮತ್ತು ಸಿಂಹಗಳ ಸರಾಸರಿ ತೂಕ 200ರಿಂದ 250 ಕಿಲೋ. ಅದು ಕೂಡ ಅವುಗಳ ಹೊಟ್ಟೆ ಎಷ್ಟು ತುಂಬಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ನೆನಪಿರಲಿ, ಇವುಗಳು ಊಟಕ್ಕೆ ಕೂತ್ರೆ 30ರಿಂದ 40 kg ಬಾಡು ಸಲೀಸಾಗಿ ತಿಂದು ತೇಗ್ತವೆ. ಈ ಬಿಗ್ ಕ್ಯಾಟ್ಸ್ ಅನ್ನೋ ಮಹಾಮಾರ್ಜಾಲಗಳ ಗುಂಪಲ್ಲಿ ಸೆಕ್ಷುವಲಿ ಡೈಮಾರ್ಫಿಕ್ ಅಂದರೆ ಸುಲಭವಾಗಿ ಗಂಡು ಅಥವಾ ಹೆಣ್ಣು ಗುರುತಿಸೋಕ್ಕಾಗೋ ಒಂದೇ ಮಹಾಮಾರ್ಜಾಲ ಸಿಂಹ ಮಾತ್ರ. ಉಳಿದ ಹುಲಿ, ಚಿರತೆ, ಜಾಗ್ವಾರ್, ಹಿಮಚಿರತೆಗಳಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಈ 5 ಪ್ರಭೇದಗಳನ್ನು ಮಾತ್ರ ಯಾಕೆ ಬಿಗ್ ಕ್ಯಾಟ್ಸ್ ಅಂತಾರೆ? ಉಳಿದ ಚೀತಾ, ಪೂಮಾ ಇತ್ಯಾದಿಗಳನ್ನು ಯಾಕೆ ಇವುಗಳ ಗುಂಪಲ್ಲಿ ಸೇರಿಸಲ್ಲ ಅನ್ನೋದು ತಿಳ್ಕೊಬೇಕಾ? ಬೇಕು ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ಅದಕ್ಕೆ ಅಂತಲೇ ಇನ್ನೊಂದು ವಿಡಿಯೋ ಮಾಡೋಣ. ಒಂದೊಮ್ಮೆ ಸಿಂಹಗಳು ಗುಜರಾತಿಂದ ಹಿಡ್ಕೊಂಡು ಪೂರ್ವದಲ್ಲಿ ಬಂಗಾಳದವರೆಗೂ ಇದ್ವಂತೆ. ಉತ್ತರಕ್ಕೆ ದಿಲ್ಲಿಯಲ್ಲಿ ಬ್ರಿಟಿಷರು ನಗರದ ಸ್ವಲ್ಪ ಹೊರಗೆ ಸಿಂಹದ ಬೇಟೆ ಮಾಡ್ತಾ ಇದ್ದಿದ್ದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. ಗುಜರಾತ್, ರಾಜಸ್ಥಾನ್, ಹರಿಯಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇತ್ಯಾದಿ ರಾಜ್ಯಗಳು ಕೂಡ ಸಿಂಹಗಳಿದ್ದ ಆವಾಸ ಸ್ಥಾನವಂತೆ. ಹೀಗೆ ಮಧ್ಯ ಮತ್ತು ಉತ್ತರ ಭಾರತದಾದ್ಯಂತ ಪಸರಿಸಿದ್ದ ಸಿಂಹಗಳು ಇವತ್ತು ಒಂದೇ ರಾಜ್ಯದಲ್ಲಿ ಸಿಗೋದು ಯಾಕೆ? ಆಬ್ವಿಯಸ್ಲಿ ಮನುಷ್ಯನ ಹಸ್ತಕ್ಷೇಪದಿಂದ. ಕುದುರೆ ಮೇಲೋ ಆನೆ ಮೇಲೋ ಕೂತ್ಕೊಂಡು ಬಿಲ್ಲು, ಬಾಣ, ಭರ್ಚಿಗಳಿಂದ ಬೇಟೆ ಆಡ್ತಾ ಇದ್ದಿದ್ದ ದಿನಗಳು ಸುಲಭವಾಗಿದ್ದಿಲ್ಲ. ಯಾವತ್ತು ಬಂದೂಕು ಮನುಷ್ಯನ ಕೈಗೆ ಬಂತೋ ಅವತ್ತಿಂದ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸರ್ವನಾಶ ಶುರುವಾಯಿತು. ಇನ್ನು ಹುಲಿಗಳಿಗೆ ಹೋಲಿಸಿದ್ರೆ ಸಿಂಹಗಳು ವಿನಾಶದ ಹಾದಿ ಜಾಸ್ತಿ ಹಿಡಿದಿದ್ದು ಅವುಗಳ ಸ್ವಾಭಾವಿಕ ಜೀವನ ಕ್ರಮದಿಂದ. ಹುಲಿಗಳು ಒಂಟಿ ಜೀವಿಗಳು, ಅದಕ್ಕೆ ಸೀಕ್ರೆಟ್ ಆಗಿ ಬದುಕೋದು ಇಷ್ಟ. ಅದೇ ಸಿಂಹಗಳು ಗುಂಪು ಜೀವಿಗಳು. ಹುಲಿಗಳು ದಟ್ಟವಾಗಿರೋ ಅರಣ್ಯದಲ್ಲಿ ಜೀವಿಸಿದ್ರೆ ಸಿಂಹಗಳು ಬಹುತೇಕ ಬಯಲು ಮತ್ತು ಕುರುಚಲು ಕಾಡಲ್ಲಿ ಜೀವಿಸ್ತವೆ. ಈ ಮೃಗರಾಜ ಅನ್ನೋ ಬಿರುದನ್ನು ಮನಸ್ಸಿಗೆ ತಗೊಂಡಂಗೆ ಕಾಣಿಸುತ್ತೆ ಸಿಂಹಗಳು. ಅವುಗಳಿಗೆ ಆವಾಗವಾಗ ಗರ್ಜಿಸ್ತಾ ಇರಬೇಕು ಅನ್ನೋದು ಕೂಡ ಇಷ್ಟ. ಹೀಗಾಗಿ ಸಿಂಹಗಳನ್ನು ಹುಡುಕೋದು ಅಷ್ಟು ಕಷ್ಟ ಇರಲಿಲ್ಲ. ಬಂದೂಕಿನ ಗುಂಡಿಗೆ ಒಂದೊಂದಾಗಿ ಪ್ರತಿ ರಾಜ್ಯದಿಂದ ಕಾಣೆ ಆಗ್ತಾ ಹೋದವು.
1980ರ ದಶಕದ ಹೊತ್ತಿಗೆ ಗುಜರಾತ್ನಿಂದ ಹೊರಗಡೆ ಇರುವ ಸಿಂಹಗಳು ಎಲ್ಲ ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋದವು. ಗುಜರಾತ್ನಲ್ಲಿ ಕೂಡ 1900 ಅನ್ನಷ್ಟರೊಳಗೆ ಕೇವಲ 12ರಿಂದ 20 ಸಿಂಹಗಳು ಮಾತ್ರ ಬದುಕಿದ್ವಂತೆ. ಇವುಗಳು ಉಳಿಯೋಕೆ ಮತ್ತು ಬೆಳೆಯೋಕೆ ಒಬ್ಬ ಪುಣ್ಯಾತ್ಮ ಕಾರಣ. ಜುನಾಗಢದ ನವಾಬರಾದ ಸುಲ್ತಾನ್ ರಸೂಲ್ ಖಾನ್ಜಿ. ರಸೂಲ್ ಖಾನ್ ಅವರು ತಮ್ಮ ಆಡಳಿತದಲ್ಲಿ ಬರೋ ಕಾಡಲ್ಲಿ ಸಿಂಹಗಳ ಬೇಟೆಯನ್ನು ನಿಷೇಧ ಮಾಡಿದರು. ಆ ಭಾಗದ ಕಾಡನ್ನು ಅಭಯಾರಣ್ಯ ಅಂತ ಘೋಷಣೆ ಕೂಡ ಮಾಡಿದರು. ಆಗ ಅಲ್ಲಿ ಬಂದಿದ್ದ ಬ್ರಿಟಿಷ್ ಅಧಿಕಾರಿಯೊಬ್ಬರ ಸಲಹೆಯಿಂದ ಹೀಗೆ ಮಾಡಿದರು ಅನ್ನೋ ದಂತಕತೆ ಕೂಡ ಇದೆ. ಆದರೆ ಅದಕ್ಕೆ ಸರಿಯಾದ ದಾಖಲೆಗಳು ಇಲ್ಲ. ಅದೇನೇ ಇರಲಿ, ಈ ಮಹಾಮಾರ್ಜಾಲಗಳನ್ನು ಕ್ರೂರ ಮೃಗಗಳು ಅಂದ್ಕೊಂಡು ಕೊಂದು ತೋರಿಸೋದೇ ತಮ್ಮ ಗಂಡಸ್ತನ ಅಂತ ಮೆರಿತಾ ಇದ್ದ ಆ ದಿನಗಳಲ್ಲಿ ರಸೂಲ್ ಖಾನ್ಜಿಯಂತಹ ಮಹನೀಯರು ನಿಜವಾಗಲೂ ಪ್ರಾತಸ್ಮರಣೀಯರು. ಗೀರ್ ಅರಣ್ಯ 1500ರಿಂದ 1600 ಚದುರ ಕಿಲೋಮೀಟರ್ಗಳ ಒಂದು ಚಿಕ್ಕ ಜಾಗ. ಭಾರತದ ಬೇರೆ ಅರಣ್ಯಗಳಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡ ಕಾಡೇನಲ್ಲ. ಹಾಗಿದ್ರೆ 12ರಿಂದ 20 ಸಿಂಹಗಳಿದ್ದ ಆ ದಿನಗಳಿಂದ ಇವತ್ತು 700ಕ್ಕೂ ಹೆಚ್ಚು ಸಿಂಹಗಳು ಆಗೋದಕ್ಕೆ ಮತ್ತೊಂದು ಮುಖ್ಯ ಕಾರಣ ಗುಜರಾತ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸಿಂಹಗಳ ರಕ್ಷಣೆಗೆ ಮತ್ತು ಅವುಗಳ ವರ್ಧನೆಗೆ ಜಾರಿಗೆ ತಂದಂತಹ ಕಾಯ್ದೆ ಕಾನೂನುಗಳು. ಇವತ್ತು ಜಗತ್ತಿನಾದ್ಯಂತ ವನ್ಯಜೀವಿಗಳು ಒಂದೊಂದಾಗಿ ಅಳಿಸಿ ಹೋಗ್ತಾ ಇರೋ ಕಥೆ ಪ್ರತಿ ದೇಶದಿಂದ ಕೇಳಿ ಬರ್ತಾ ಇದೆ. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇದ್ದರೂ ಅಳಿವಿನ ಅಂಚಿನಲ್ಲಿದ್ದ ಅನೇಕ ಪ್ರಾಣಿ ಪಕ್ಷಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಬರ್ತಾ ಇರೋ ಏಕೈಕ ದೇಶ ಭಾರತ. ನೋಡಿ, ಪಕ್ಷಗಳು ಯಾವುದೇ ಇರಲಿ, ಇಂದಿರಾ ಗಾಂಧಿಯವರಿಂದ ಹಿಡ್ಕೊಂಡು ನರೇಂದ್ರ ಮೋದಿಯವರವರೆಗೂ ಬಂದ ಸರ್ಕಾರಗಳಲ್ಲಿ ಅನೇಕರು ಈ ನಿಟ್ಟಿನಲ್ಲಿ ಅದ್ಭುತ ಕೆಲಸ ಮಾಡಿದ್ದಾರೆ. ಇನ್ ಓವರಾಲ್ ಸ್ಕೀಮ್ ಆಫ್ ಥಿಂಗ್ಸ್ ನಮ್ಮ ದೇಶದಲ್ಲಿ ಬಹುತೇಕ ಒಳ್ಳೆಯದೇ ಆಗ್ತಾ ಇದೆ. ಅದಕ್ಕೆ ಸರ್ಕಾರಗಳು ಎಷ್ಟು ಕಾರಣನೋ ಅಷ್ಟೇ ಕಾರಣ ಅರಣ್ಯ ಇಲಾಖೆ, ಸ್ಥಳೀಯ ಜನಗಳು ಮತ್ತು ಭಾರತದ ಸಂಸ್ಕೃತಿ ಕೂಡ ಇದಕ್ಕೆ ಒಂದು ಮುಖ್ಯ ಕಾರಣ. ಎಲ್ಲ ಒಳ್ಳೆಯದೇ ಆಗ್ತಾ ಇದ್ದರೆ ಮೊದಲು ಒಡೆದು ಹೋಗಿರೋ ಪೊಟ್ಟೆ ಕಥೆ ಯಾಕೆ ಹೇಳಿದೆ? ಜೀವನ ಯಾವತ್ತೂ ಕಪ್ಪು ಬಿಳುಪು ಅಲ್ಲ, ಅವುಗಳ ಮಧ್ಯ ಒಂದು ಬೂದು ಬಣ್ಣನೂ ಇರುತ್ತೆ. ಇವತ್ತು ಅಲ್ಲಿ ಬೆಳೀತಾ ಇರೋ ಸಿಂಹಗಳ ಸಂತತಿ ಅದೇ 12ರಿಂದ 20 ಪೂರ್ವಜರಿಂದ ಬೆಳೆದು ಬಂದಂತಹ ಒಂದು ಸಂತತಿ. ಅವುಗಳಲ್ಲಿ ಹರಿತಾ ಇರೋದು ಒಂದೇ ಜೀನ್ ಪೂಲ್. ಇಂಗ್ಲೀಷ್ನಲ್ಲಿ ಇದಕ್ಕೆ ಇನ್ಬ್ರೆಡ್ ಪಾಪ್ಯುಲೇಷನ್ ಅಂತ ಕರೀತಾರೆ. ಯಾವಾಗ ಒಂದು ಪಾಪ್ಯುಲೇಷನ್ ಡೈವರ್ಸಿಫೈ ಆಗದೆ ಇನ್ಬ್ರೆಡ್ ಆಗ್ತಾ ಹೋಗುತ್ತೋ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಪ್ರಾಣಿಗಳಲ್ಲಿ ಅತ್ಯಂತ ಮಾರಕ ರೋಗ ಅಂದರೆ ಕೆನೈನ್ ಡಿಸ್ಟೆಂಪರ್. ಸಾಂಕ್ರಾಮಿಕವಾಗಿ ಹರಡೋ ಈ ರೋಗ ಮತ್ತು ಇದರ ಜೊತೆ ತಿಗಣೆಗಳಿಂದ ಬರುವಂತಹ ಬೆಬಿಯೋಸಿಸ್ ಅನ್ನೋ ಮತ್ತೊಂದು ರೋಗ ಜೊತೆಗೆ ಬಂದರೆ ಅದು ಪ್ರಾಣಿಗಳ ಲೋಕದಲ್ಲಿ ಒಂದು ಪ್ಯಾಂಡಮಿಕ್. 1990ರಲ್ಲಿ ಆಫ್ರಿಕಾದ ಸೆರೆಂಗೆಟಿ ಮತ್ತು ಮಸೈ ಮಾರ ಕಾಡಲ್ಲಿ ಒಮ್ಮೆ ಇದು ಬಂದಾಗ ಅಲ್ಲಿದ್ದ ಒಟ್ಟು ಸಿಂಹಗಳಲ್ಲಿ 75% ಸಿಂಹಗಳು ಇನ್ಫೆಕ್ಟ್ ಆಗಿ ಕೆಲವೇ ವಾರಗಳಲ್ಲಿ 1000ಕ್ಕೂ ಹೆಚ್ಚು ಸಿಂಹಗಳು ಸಮೂಹ ಮಾರಣಹೋಮ ಆಗಿ ಹೋಗಿತ್ತು. ಒಮ್ಮೆ ಯೋಚನೆ ಮಾಡಿ, ಸೆರೆಂಗೆಟಿ ಮತ್ತು ಮಸೈ ಮಾರ ಟ್ರಾನ್ಸ್ಬೌಂಡರಿ ಇಕೋಸಿಸ್ಟಮ್ನ ಒಟ್ಟು ವಿಸ್ತೀರ್ಣ 24,000ದಿಂದ 30,000 ಚದುರ ಕಿಲೋಮೀಟರ್ಗಳು. ನಮ್ಮ ಗೀರ್ ಅರಣ್ಯ ಭಾಗದ ಒಟ್ಟು ವಿಸ್ತೀರ್ಣ ಸುಮಾರು 1500 ಚದರ ಕಿಲೋಮೀಟರ್. ಅಲ್ಲಿನ ಒಟ್ಟು ಸಿಂಹಗಳ ಸಂಖ್ಯೆ 3500ದಿಂದ 4000. ಇಲ್ಲಿನ ಒಟ್ಟು ಸಿಂಹಗಳ ಸಂಖ್ಯೆ 700ರಿಂದ 900. ಒಂದೇ ಒಂದು ಬಾರಿ ಈ ಮಹಾಮಾರಿ ಹರಡ್ಕೊಳ್ತು ಅಂದರೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ನಮ್ಮ ಭಾರತದ ಸಿಂಹಗಳು ಇತಿಹಾಸದ ಪುಟ ಆಗೋದು ಗ್ಯಾರಂಟಿ. ಕೆನೈನ್ ಡಿಸ್ಟೆಂಪರ್ ಸ್ವಲ್ಪ ತೇವ ಮತ್ತು ತಂಪು ವಾತಾವರಣದಲ್ಲಿ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಗುಜರಾತ್ ಒಂದು ಉಷ್ಣ ಪ್ರದೇಶ, ಇಲ್ಲಿ ರೋಗ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾರಿಕೆ ಮಾತುಗಳು ಆಡೋ ಜನಗಳು ಇದ್ದಾರೆ. ಆದರೆ ಅವರು ಮುಚ್ಚಿಡೋ ಒಂದು ವಿಷಯ, ಈಗಾಗಲೇ ಇಲ್ಲಿನ ಸಿಂಹಗಳಿಗೆ ಒಮ್ಮೆ ಕೆನೈನ್ ಡಿಸ್ಟೆಂಪರ್ ಆಲ್ರೆಡಿ ಬಂದಾಗಿದೆ. 2018ರಲ್ಲಿ ಈ ರೋಗ ಹರಡಿ ಅನೇಕ ಸಿಂಹಗಳು ಸತ್ತು ಹೋಗಿದ್ದು ಅಲ್ಲಿನ ಆರೋಗ್ಯ ಇಲಾಖೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿತ್ತು. ಆದರೆ ನೋಡ್ತಾನೆ ಇಂಟರ್ನೆಟ್ನಿಂದ
ಅದರ ಬಗ್ಗೆ ಇದ್ದ ಎಲ್ಲ ಸುದ್ದಿಗಳು ರಪ್ಪಂತ ಮಾಯ ಆಗೋಯ್ತು. ಇವತ್ತಿಗೂ ಕೂಡ ಒಟ್ಟು ಸತ್ತ ಸಿಂಹಗಳ ಸಂಖ್ಯೆ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಕಾರಣಗಳು ಏನೇ ಇರಲಿ, ಒಮ್ಮೆ ಒಂದು ದೊಡ್ಡ ಆಘಾತವನ್ನು ನಾವು ನೋಡಿದ್ದೇವೆ, ಪ್ರಾಯಶಃ ತಡೆದಿದ್ದೇವೆ ಕೂಡ. ಈವಾಗ ಎಚ್ಚೆತ್ತು ಅದೇ ಅಪಘಾತ ಮುಂದೆ ಆಗದೇ ಇರೋ ಹಾಗೆ ತಡಿಬಹುದಲ್ವೇ? ಕೆನೈನ್ ಡಿಸ್ಟೆಂಪರ್ ಅನ್ನೋ ಮಹಾಮಾರಿ ಹರಡೋಕೆ ಒಂದು ಮುಖ್ಯ ಕಾರಣ ನಾಯಿಗಳು. ನಮ್ಮ ದೇಶದಲ್ಲಿ ವನ್ಯಮೃಗಗಳಿಗೆ ಮನುಷ್ಯನನ್ನು ಬಿಟ್ಟರೆ ಎರಡನೆಯ ದೊಡ್ಡ ಆತಂಕ ಅಂದರೆ ಈ ನಾಯಿಗಳು. ಶ್ವಾನಪ್ರಿಯರಿಗೆ ಅಪ್ರಿಯ ಆಗೋ ಈ ಟಾಪಿಕ್ಕು ಇನ್ನೊಮ್ಮೆ ವಿವರವಾಗಿ ಹರಟೆ ಹೊಡೆಯೋಣ. ಈಗಾಗಲೇ ಸುಪ್ರೀಂ ಕೋರ್ಟ್ ಅವರಿಗೆ ತುಂಬ ಬೇಜಾರು ಮಾಡಿದೆ. ನಾವು ಬೇರೆ ಯಾವತ್ತಾದರೂ ಇದ್ರ ಬಗ್ಗೆ ಮಾತಾಡೋಣ. ನಾಯಿಗಳು ಇವತ್ತು ಕಾಯ್ದಿಟ್ಟ ಅರಣ್ಯಗಳೊಳಗೆ ನಿರಾತಂಕವಾಗಿ ನುಗ್ತಾ ಇದ್ದಾವೆ. ಅದಷ್ಟೇ ಅಲ್ಲ, ಗೀರ್ನಲ್ಲಿ 50%ಗೂ ಹೆಚ್ಚು ಸಿಂಹಗಳು ಕಾಯ್ದಿಟ್ಟ ಅರಣ್ಯ ಪ್ರದೇಶದ ಹೊರಗಡೆನೇ ಜೀವಿಸ್ತಾ ಇದೆ. ನಾಯಿನೇ ಇರಲಿ, ಸಿಂಹನೇ ಇರಲಿ, ಪಾಪ ಅವಕ್ಕೆ ಮನುಷ್ಯ ಎಳೆದಿರೋ ರೇಖೆಗಳು ಗೊತ್ತಿರಲ್ವೇ? ಜಿಂಕೆಗಳು, ಚಿಗರೆಗಳು, ನೀಲ್ಗಾಯಿಗಳು ಇವುಗಳ ಬೇಟೆ ಸ್ವಲ್ಪ ಕಷ್ಟವಾದಾಗ ಸಿಂಹಗಳು ಸುಲಭವಾಗಿ ಸಿಗೋ ದನಕರುಗಳನ್ನು ಹುಡುಕೊಂಡು ಮನುಷ್ಯ ಇರೋ ಜಾಗದತ್ತ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮನುಷ್ಯ ತಿನ್ನಿಸೋ ಹೈಬ್ರಿಡ್ ಆಹಾರಗಳನ್ನು ತಿನ್ನುವಂತಹ ಜೀವಿಗಳನ್ನು ಸಿಂಹಗಳು ತಿಂದು ಹೊಸ ಹೊಸ ರೋಗಗಳಿಗೆ ಬಲಿಯಾಗ್ತಾ ಇದ್ದಾವೆ. ಅದೆಷ್ಟು ವೈರಲ್ ವಿಡಿಯೋಗಳನ್ನ ನೋಡಿರ್ತೀವಿ. ಹಳ್ಳಿಗಳೊಳಗೆ ಸಿಂಹಗಳು ಬರೋದು, ಅಥವಾ ಯಾವನೋ ಒಬ್ಬ ಮೂರ್ಖ ಬೇಟೆ ತಿಂತಾ ಇರೋ ಸಿಂಹದ ಹತ್ರ ಹೋಗಿ ಸೆಲ್ಫಿ ತಗೊಳ್ತಾ ಇರೋದು, ಇನ್ನೊಬ್ಬ ಮೂರ್ಖ ಒಂದು ಕೋಳಿನ ಸಿಂಹದ ಬಾಯಿಗೆ ಕೊಟ್ಟಂಗೆ ಮಾಡಿ ಅದನ್ನು ನಾಯಿ ಥರ ಟ್ರೀಟ್ ಮಾಡ್ತಾ ಇರೋದು. ಹಳ್ಳಿ ಜನಗಳು ಬೈಕ್ಗಳಲ್ಲಿ ಪಕ್ಕದಲ್ಲೇ ಮಲಗಿರೋ ಸಿಂಹಗಳು ಇಲ್ವೇನೋ ಎಂಬ ಧೈರ್ಯದಲ್ಲಿ ಹೋಗ್ತಾ ಇರೋದು. ಡಾಕ್ಟರ್ ರವಿಚಲಂ ಹೇಳ್ತಾರೆ, ಗುಜರಾತ್ನಲ್ಲಿ ಬರೀ ರೋಗಗಳದಷ್ಟೇ ಅಲ್ಲ, ಸಿಂಹಗಳ ದಾಳಿಗಳು ಕೂಡ ದೊಡ್ಡ ಸುದ್ದಿಯಾಗೋ ದಿನಗಳು ದೂರ ಇಲ್ಲ ಅಂತ. ಯಾವಾಗ ಗುಜರಾತ್ನಲ್ಲಿ ಬರಗಾಲ ಬಂದು ಬರೆದಿದೆಯೋ ಆವಾಗ ಸಿಂಹಗಳು ಮನುಷ್ಯರ ಮೇಲೆ ದಾಳಿ ಮಾಡೋದು ಹೆಚ್ಚಿದೆ. ಇನ್ ಹಿಸ್ ಓನ್ ವರ್ಡ್ಸ್, ವಿ ಆರ್ ಸಿಟ್ಟಿಂಗ್ ಆನ್ ಅ ಟಿಕ್ಕಿಂಗ್ ಟೈಮ್ ಬಾಂಬ್. ಅವರೂ ಸೇರಿದಂತೆ ಇನ್ನು ಅನೇಕ ತಜ್ಞರು, ವಿಜ್ಞಾನಿಗಳು ಗೀರ್ನ ಸಿಂಹಗಳಲ್ಲದೆ ಅವುಗಳಿಗೆ ಅನ್ರಿಲೇಟೆಡ್ ಆಗಿರೋ ಸಿಂಹಗಳಿಂದ ಜೀನ್ ಡೈವರ್ಸಿಫೈ ಆಗಬೇಕು. ಸಿಂಹಗಳು ಬೇರೆ ರಾಜ್ಯಗಳಿಗೆ, ಅವುಗಳು ಹಿಂದೆ ಇದ್ದಂತಹ ಪ್ರಾಂತ್ಯಗಳಲ್ಲಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕು. ಅಂತಹ ಸೂಟಬಲ್ ಸ್ಥಳಗಳನ್ನು ಗುರುತಿಸಬೇಕು ಅನ್ನೋ ಸಲಹೆಗಳನ್ನು ಆಳುವ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅಂಥದ್ದೊಂದು ಸ್ಥಳ ಗುರುತಿಸಿ ಕೂಡ ಆಗಿತ್ತು. 2013 ಏಪ್ರಿಲ್ 15ನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೂಡ ಹೊರಡಿಸಿತ್ತು. ಇನ್ನು 6 ತಿಂಗಳಲ್ಲಿ ಗುಜರಾತ್ನ ಸಿಂಹಗಳ ಮೊದಲ ಬ್ಯಾಚ್ ಆ ಸ್ಥಳಕ್ಕೆ ಸ್ಥಳಾಂತರ ಆಗಬೇಕು ಅಂತ. ಆ ಸ್ಥಳದ ಹೆಸರು ಕೂನೋ. ಈ ಹೆಸರು ತುಂಬ ಪರಿಚಯ ಅಲ್ವೇ? ಮಧ್ಯಪ್ರದೇಶದ ಕೂನೋ ಈ ಸಿಂಹಗಳಿಗೆ ಒಂದು ಉತ್ತಮ ಸ್ಥಳ. ಅಲ್ಲಿ ಕೂಡ ಈ ಸಿಂಹಗಳಿಗೆ ತಕ್ಕ ವಾತಾವರಣ ಇದೆ, ಒಳ್ಳೆಯ ಸಂಖ್ಯೆಯಲ್ಲಿ ಪ್ರೇ ಬೇಸ್ ಕೂಡ ಇದೆ. ಆದರೆ ಆಗಿದ್ದು, ಮಧ್ಯಪ್ರದೇಶದ ಕೂನೋಗೆ ಬಂದಿದ್ದು ನಮೀಬಿಯಾದ ಚೀತಾಗಳು. ಚೀತಾಗಳು ಭಾರತಕ್ಕೆ ಬೇಕಿತ್ತಾ? ಇದು ಮತ್ತೊಂದು ವಿಷಯ, ಮತ್ತೊಮ್ಮೆ ಹರಟೆ ಹೊಡೆಯೋಣ. ಆದರೆ ಗುಜರಾತ್ ಸರ್ಕಾರಕ್ಕೆ ತನ್ನ ಸಿಂಹಗಳ ಇರುವಿಕೆ ಒಂದು ಹೆಮ್ಮೆಯ ವಿಷಯವಂತೆ. ಹೆಮ್ಮೆ ಇರಬೇಕು ಕೂಡ. ಸಂಪೂರ್ಣವಾಗಿ ಅಳಿದು ಹೋಗ್ತಾ ಇದ್ದ ಜೀವಿಯನ್ನು ಉಳಿಸಿದ್ದೀರಿ, ಬೆಳೆಸಿದ್ದೀರಿ. ಅಫ್ಕೋರ್ಸ್ ಹೆಮ್ಮೆ ಇರಲೇಬೇಕು. ಆದರೆ ಅವರ ಧೋರಣೆ ಹೇಗೆ ಇದೆ ಅಂದರೆ, ಇವತ್ತು ಗುಜರಾತ್ನಿಂದ ಸಿಂಹಗಳು ಹೊರಗೆ ಹೋಗಿ ಬೇರೊಂದು ಕಡೆ ಬೆಳೀತಾ ಹೋದರೆ ಗುಜರಾತ್ನ ಪಾಪ್ಯುಲಾರಿಟಿ ಕಮ್ಮಿ ಆಗುತ್ತೆ ಅಂತ. ನಮ್ಮ ಅಲ್ಪತೃಪ್ತಿಗೆ ಪರಿಸರದ ಸಮತೋಲನತೆಯನ್ನು ಕಾಂಪ್ರಮೈಸ್ ಮಾಡಿಕೊಳ್ಳೋದು ಯಾವ ನ್ಯಾಯ? ಸಿಂಹಗಳ ಭೌಗೋಳಿಕ ಪ್ರತ್ಯೇಕತೆ, ಅವುಗಳ ಉಳಿವಿಗೆ ಬೇಕೇ ಬೇಕು. ಬರೀ ಮನೇಲಿರೋ ಸದಸ್ಯರನ್ನು ಜಾಸ್ತಿ ಮಾಡ್ತಾ ಹೋದರೆ ಮನೆ ಚಿಕ್ಕದಾಗ್ತಾ ಹೋಗಲ್ವೇ? ಮನೆ ಕೂಡ ಸ್ವಲ್ಪ ಅಗಲ ಮಾಡ್ಕೋಬೇಕು, ಬೇರೆ ಬೇರೆ ಮನೆಗಳು ಕಟ್ಟಬೇಕು. ಆವಾಗಲೇ ಎಲ್ಲರೂ ಆರಾಮಾಗಿ ಜೀವನ ಮಾಡೋಕ್ಕಾಗದು. ನೋಡಿ, ಸರ್ಕಾರ ಯಾವುದೇ ಇರಲಿ, ಅದು 24 ಕ್ಯಾರೆಟ್ ಗೋಲ್ಡ್ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಅಂಧತನದಿಂದ ಪ್ರತಿಯೊಂದನ್ನು ಹೊಗಳೋದು ಒಳ್ಳೆಯದಲ್ಲ.
ಹಾಗಂತ ಅವ್ರು ಮಾಡೋ ಎಲ್ಲ ಕೆಲಸಗಳಲ್ಲೂ ಕಡ್ಡಿ ಆಡಿಸೋದು ಒಳ್ಳೇದಲ್ಲ. ಎಲ್ಲಿ ಒಳ್ಳೆ ಕೆಲಸ ಮಾಡಿರ್ತಾರೋ ಅಲ್ಲಿ ಶ್ಲಾಘನೆ ಕೂಡ ಮಾಡೋಣ. ಹಾಗೆ ವಿಮರ್ಶೆ ಕೂಡ ಪ್ರಜಾಪ್ರಭುತ್ವದ ಒಂದು ಮುಖ್ಯ ಭಾಗ. ವಿಮರ್ಶೆಗೆ ಅವಕಾಶ ಇಲ್ಲ ಅಂದರೆ ನಮ್ಮ ಹಿಂದಿನ ಕಾಡು ಹರಟೆಯಲ್ಲಿ ಮಾತನಾಡಿದಂತಹ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ಕಥೆ ನಮ್ಮ ದೇಶದಲ್ಲಿ ಕೂಡ ಆಗಬಹುದಲ್ವೇ? ಅಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಭಾರತದ ಹೆಮ್ಮೆಯ ಸಿಂಹಗಳಿಗೆ ಮತ್ತೊಂದು ಮನೆ ಕಲ್ಪಿಸ್ತಾರೆ. ನಮ್ಮ ಸಿಂಹಗಳು ಆರೋಗ್ಯವಾಗಿ ಅಧಿಪತ್ಯ ನಡೆಸ್ತವೆ ಅಂತ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳೋಣವೇ? ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಕಾಸ ಕೊಡಬೇಕು. ನಮಸ್ಕಾರ.